ಪೋಷಕರನ್ನ ಸುತ್ತಿಗೆಯಿಂದ ಹೊಡೆದು ಕೊಂದ ಮಗ, ಮದುವೆ ವಿಚಾರಕ್ಕೆ ಮಾಡಿದ ಡಬಲ್ ಮರ್ಡರ್. ಆ ದಿನ ಸಂಜೆ ಮನೆಯಲ್ಲಿ ಯಾರೂ ಇರ್ಲಿಲ್ಲ ಕಣ್ರಿ. ತಂದೆ ತಾಯಿ ಮಾತ್ರ ಇದ್ರು. ಆದ್ರೆ ಆ ಪಾಪಿ ಮಗನಿಗೆ ಅದೇನನ್ಸಿತೋ ಏನೋ, ಹೆತ್ತವರು ಅಂತ ನೋಡದೆ ಸುತ್ತಿಗೆ ಕೈಯಲ್ಲಿ ಹಿಡ್ಕೊಂಡ, ಮುಖ ಮೂತಿ ಅಂತ ನೋಡದೆ ಸುತ್ತಿಗೆಯಿಂದಲೇ ಹತ್ಯೆ ಮಾಡಿದ ಭಯಾನಕ ಘಟನೆಯೊಂದು ಉಡುಪಿಯಲ್ಲಿ ನಡೆದು ಹೋಗಿದೆ ಕಣ್ರಿ. ಆಗಸ್ಟ್ 23ರ ರಾತ್ರಿ ವೇಳೆ ಬ್ರಹ್ಮಾವರ ಸಮೀಪದ ಗಾಂಧಿನಗರ ಬೈಕಾಡಿ ಎಂಬಲ್ಲಿ ಇಂಥದೊಂದು ಘಟನೆ ನಡೆದಿದೆ. ತಾನೇ ಕೊಲೆ ಮಾಡಿ 112ಗೆ ಕರೆ ಮಾಡಿದ ಪಾಪಿ ಮಗ ಇತ್ತ. ಬೈ ಈ ರೀತಿ ಫೋಟೋದಲ್ಲಿ ಕಾಣ್ತಿರೋನು 31 ವರ್ಷದ ಶಹೀದ್ ಅಲಿ ಕಣ್ರಿ. ಈತನೇ ತನ್ನ 55 ವರ್ಷದ ತಂದೆ ಮೆಹಬೂಬ್ ಅಲಿ ಮತ್ತು 50 ವರ್ಷದ ಅಮ್ಮ ಸಂಶಾದ್ ಬೇಗಂರನ್ನ ಬರ್ಬರವಾಗಿ ಹತ್ಯೆ ಮಾಡಿಬಿಟ್ಟಿದ್ದ ನೋಡಿ. ಫುಡ್ ಡೆಲಿವರಿ ಬಾಯ್ನ ಮದುವೆ ಕೋಪ, ತಂದೆ ಜೊತೆ ಜಗಳ ಆಡಿ ಒಂದೇ ಬಿಟ್ಟನಲ್ಲ. ಫುಡ್ ಡೆಲಿವರಿ ಕೆಲಸ ಮಾಡ್ಕೊಂಡಿದ್ದ ಶಾಹಿದ್ ಅಲಿ ಕಣ್ರಿ. ರಾತ್ರಿ ವೇಳೆ ತಂದೆ ತಾಯಿ ಜೊತೆ ಜಗಳವಾಡಿದ್ದಾನೆ. ಇವನ ತಂದೆ ಮೆಹಬೂಬ್ ಅಲಿ ಮಲ್ಪೆಯಲ್ಲಿ ಮೀನಿನ ವಾಹನದ ಚಾಲಕರಾಗಿ ದುಡಿಯುತ್ತಿದ್ರು. ಇವರಿಗೆ ಶಾಹಿದ್ ಅಲಿ ಮತ್ತು ಶಾಹೀನ್ ಬೇಗಂ ಇಬ್ರು ಮಕ್ಕಳು. ಶಾಹೀನ್ ಬೇಗಂ ಮದುವೆಯಾಗಿ ಪತಿಯ ಮನೆಯಲ್ಲಿರ್ತಾರೆ. ರಾತ್ರಿ ಮನೆಯಲ್ಲಿ ತಂದೆ ತಾಯಿ ಮತ್ತು ಮಗ ಮಾತ್ರ ಇದ್ರು. ಈ ಸಂದರ್ಭದಲ್ಲಿ ಶಾಹಿದ್ ಅಲಿ ಈ ಕೃತ್ಯ ಎಸಗಿದ್ದಾನೆಂದು ಪೊಲೀಸರು ತಿಳಿಸಿರುವುದು ಹೀಗೆ. ಬ್ರಹ್ಮಾವರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬೈಕಾಡಿ ಎಂಬ ಏರಿಯಾದಲ್ಲಿ ಬೆಳಗ್ಗೆ ಸುಮಾರು 9 ಗಂಟೆ ಹಾಗೆ ನಮಗೆ 112ಗೆ ಒಂದು ಕಾಲ್ ಬರ್ತದೆ. ಕಾಲ್ ಮಾಡಿರೋ ವ್ಯಕ್ತಿ ಶಹೀದ್ ಅಲಿ ಅಂತ ಹೇಳಿ, ಅವರೇ ಖುದ್ದು ಕನ್ಫೆಸ್ ಮಾಡ್ತಾರೆ, ನಾನು ನನ್ನ ತಂದೆ ತಾಯಿಯನ್ನು ಮರ್ಡರ್ ಮಾಡಿದ್ದೇನೆ ಅಂತ. ಕೂಡಲೇ ಪೊಲೀಸರು ಸ್ಥಳಕ್ಕೆ ಬಂದು ಅವನನ್ನು ವಶಕ್ಕೆ ತಗೊಂಡಿದ್ದಾರೆ. 30 ವರ್ಷವಾದ್ರೂ ಯಾವುದೇ ಪ್ರಯೋಜನವಿಲ್ಲ. ಪೋಷಕರ ಅಣಕು ಮಾತೆ ಕೊಲೆಗೆ ಕಾರಣವಾಯ್ತಾ? ಈತನ ಪೋಷಕರನ್ನ ಕೊಲೆ ಮಾಡೋದಕ್ಕೆ ಹಲವು ಕಾರಣಗಳು ಕಂಡು ಬಂದಿವೆ. ಈತನಿಗೆ 30 ವರ್ಷ ವಯಸ್ಸಾಗಿದ್ರು ಇನ್ನೂ ಮದುವೆ ಆಗಿರ್ಲಿಲ್ಲ ಕಣ್ರಿ. ಈತ ಕೆಲಸಕ್ಕೆ ಬಾರದವನು ಅಂತ ಮನೆಯವರು ರೇಗಿಸುತ್ತಿದ್ರಂತೆ. ತಂದೆ ತಾಯಿ ಪ್ರತಿನಿತ್ಯ ಮಾನಸಿಕವಾಗಿ ಹಿಂಸೆ ನೀಡ್ತಿದ್ರಂತೆ. ಅಲ್ಲದೆ ದೈಹಿಕವಾಗಿಯೂ ಹಲ್ಲೆ ಮಾಡ್ತಿದ್ರು ಅಂತ ಹೇಳ್ಕೊಂಡಿದ್ದ. ಇದಕ್ಕೆ ತಾಯಿ ಕೂಡ ಬೆಂಬಲ ನೀಡ್ತಿದ್ರು. ಈ ಕಾರಣಕ್ಕಾಗಿ ನಾನು ಅವರಿಬ್ಬರನ್ನ ಹತ್ಯೆ ಮಾಡಿದ್ದೇನೆ ಎಂದು ಆರೋಪಿ ಶಾಹಿದ್ ಅಲಿ ಹೇಳ್ಕೊಂಡಿದ್ದಾನೆ. ತಂದೆ ಸುಮಾರು ನನಗೆ ಟಾರ್ಚರ್ ಕೊಡ್ತಿದ್ರು, ಮಾನಸಿಕವಾಗಿ ಹಿಂಸೆ ಕೊಡ್ತಿದ್ರು. 31 ವಯಸ್ಸಾಗಿದೆ, ಮದುವೆ ಆಗಿಲ್ಲ, ಬೇರೇನು ಸರಿಯಾಗಿರುವ ಕೆಲಸ ಮಾಡ್ತಿದ್ದಿಲ್ಲ, ಸ್ವಿಗ್ಗಿ ಝೊಮ್ಯಾಟೋದಲ್ಲಿ ಕೆಲಸ ಮಾಡ್ತಿದ್ದಾರೆ. ಈ ತರ ಮಾನಸಿಕವಾಗಿ ಹಿಂಸೆ ಕೊಡ್ತಿದ್ರು, ಕೆಲವೊಮ್ಮೆ ಶಾರೀರಿಕವಾಗಿ ಹೊಡಿತಿದ್ರು ಅಂತ ಹೇಳ್ತಾರೆ. ತನಿಖೆಯಲ್ಲಿ ಗೊತ್ತಾಗ್ಬೇಕಾಗ್ತದೆ ಅದರದ್ದು ಸತ್ಯಾಸತ್ಯಗಳು. ಅದಕ್ಕೆಲ್ಲ ತಾಯಿ ಸಾಥ್ ಕೊಡ್ತಾ ಇದ್ರು ತಂದೆಗೆ ಅಂತ ಹೇಳಿ ಇವರ ಆರೋಪ. ಅದು ಸಹಿಸ್ಕೊಳಕ್ಕಾಗದೆ ನಾನು ಈ ತರ ಮಾಡಿದ್ದೇನೆ ಅಂತ ಹೇಳ್ತಿದ್ದೆ. ಆರೋಪಿ ಹೇಳಿಕೆ ನೀಡಿದ್ರೂ ಕೂಡ ಕೊಲೆಗೆ ನಿಖರವಾದ ಕಾರಣ ತನಿಖೆಯಿಂದ ತಿಳಿದು ಬರಬೇಕಾಗಿದೆ. ಆರೋಪಿಯನ್ನ ಕೌನ್ಸಿಲಿಂಗ್ಗೆ ಒಳಪಡಿಸಿ ಆತನ ಮಾನಸಿಕ ಸ್ಥಿತಿಯನ್ನ ಕೂಡ ತಿಳಿದುಕೊಳ್ಳಬೇಕಾಗಿದೆ. ಅದೇ ರೀತಿ ಆತ ಮೊಬೈಲ್ ಗೇಮಿಂಗ್ ಅಡಿಕ್ಟ್ ಕೂಡ ಆಗಿದ್ದನು ಅಂತ ಹೇಳಲಾಗ್ತಾ ಇದೆ. ಆ ನಿಟ್ಟಿನಲ್ಲಿ ಆತ ಮೊಬೈಲ್ ಫೋನ್ ಕೂಡ ಪರಿಶೀಲನೆ ಮಾಡಬೇಕಾಗಿದೆ. ಇನ್ನು ಮಾದಕ ದ್ರವ್ಯ ಸೇವನೆ ಮಾಡ್ತಿರೋದು ಕಂಡು ಬಂದಿಲ್ಲ. ಈ ನಿಟ್ಟಿನಲ್ಲಿ ಆತನ ರಕ್ತವನ್ನ ಪರೀಕ್ಷೆಗೆ ಕಳಿಸಲಾಗಿದೆ. ಈ ವ್ಯಕ್ತಿಯನ್ನು ವಶಕ್ಕೆ ತಗೊಂಡಿದ್ದೀವಿ. ಮತ್ತೆ ತನಿಖೆ ಮುಂದುವರಿಯಲಾಗ್ತದೆ. ಅದರೊಟ್ಟಿಗೆ ಏನಾದ್ರು ಅಮಲ್ ವಸ್ತುಗಳು, ಗಾಂಜಾ ಅಥವಾ ಆತರ ಏನಾದ್ರು ವಸ್ತುಗಳು ಯೂಸ್ ಮಾಡಿದ್ದಕ್ಕೆ ಈ ತರ ಆಗಿದೆಯಾ ಅಥವಾ ಬೇರೆ ಏನಾದ್ರು ಕಾರಣಗಳಿದೆಯಾ ನಾವು ಮತ್ತೆ ತನಿಖೆಯಲ್ಲಿ ನಮ್ಗೆ ಗೊತ್ತಾಗ್ತದೆ. ಸದ್ಯಕ್ಕೆ ಸೀನ್ ಆಫ್ ಕ್ರೈಮ್ ಆಫೀಸರ್ಸ್, ಫಿಂಗರ್ ಪ್ರಿಂಟ್ ಎಲ್ಲರೂ ಬಂದಿದ್ದಾರೆ. ಎವಿಡೆನ್ಸಸ್ ಕಲೆಕ್ಟ್ ಮಾಡ್ತಿದ್ದೀವಿ, ಮತ್ತೆ ತನಿಖೆ ಮುಂದುವರಿದೆ. ಕೊಲೆ ಮಾಡಿ 14 ಗಂಟೆ ಮೃತದೇಹದೊಂದಿಗೆ ಕಳೆದಿದ್ದ. ಕೊನೆಗೆ ಭಯಕ್ಕೆ ಪೊಲೀಸರನ್ನ ಕರೆ ಮಾಡಿದ್ದ ಮಗ ಶಾಹಿದ್ ಅಲಿ ತನ್ನ ತಂದೆ ತಾಯಿಯನ್ನ ಆಗಸ್ಟ್ 23ರಂದು ರಾತ್ರಿ 7 ಗಂಟೆಗೆ ಕೊಲೆ ಮಾಡಿದ್ದ ಕಣ್ರಿ. ನೆಕ್ಸ್ಟ್ ಡೇ ಬೆಳಿಗ್ಗೆ 9 ಗಂಟೆಗೆ 112ಗೆ ಕಂಟ್ರೋಲ್ ರೂಮ್ಗೆ ಕರೆ ಮಾಡಿ ಮಾಹಿತಿ ನೀಡಿದ್ದ. ಅಲ್ಲಿವರೆಗೆ ಅಂದ್ರೆ ಸುಮಾರು 14 ಗಂಟೆಗಳ ಕಾಲ ಆತ ತನ್ನ ತಂದೆ ತಾಯಿ ಮೃತದೇಹಗಳ ಜೊತೆ ಕಳೆದಿದ್ದ ಎಂದು ತಿಳಿದು ಬರ್ತಿದೆ. ತಂದೆಯನ್ನ ಮನೆಯ ಹಾಲ್ನಲ್ಲಿ ಸುತ್ತಿಗೆಯಿಂದ ಹೊಡೆದು ಕೊಂದ ಬಳಿಕ ಬೆಡ್ರೂಮ್ ನಲ್ಲಿದ್ದ ತಾಯಿಯನ್ನ ಹತ್ಯೆ ಮಾಡಿದ್ದಾನೆ. ಮಗ ಕೊಲೆ ಮಾಡುವಾಗ ತಾಯಿ ಸಾಕಷ್ಟು ಹೋರಾಟ ಮಾಡಿರೋದು ಕಂಡು ಬಂದಿದೆ. ಈ ಹೋರಾಟದಲ್ಲಿ ಅವರ ಬೆರಳು ಕೂಡ ತುಂಡಾಗಿತ್ತು. ಇವರ ದೇಹದ ಮೇಲೆ ಎಷ್ಟೋ ಗಾಯಗಳಾಗಿವೆ ಎಂಬುದು ಮರಣೋತ್ತರ ಪರೀಕ್ಷೆಯಿಂದ ತಿಳಿದು ಬರಬೇಕಾಗಿದೆ ಎಂದು ಎಸ್ಪಿ ಹರಿರಾಮ್ ಶಂಕರ್ ತಿಳಿಸಿದ್ದಾರೆ.
ಸದ್ಯ ಉಡುಪಿ ಜಿಲ್ಲಾ ಪೊಲೀಸ್ ಅಧೀಕ್ಷಕ ಹರಿರಾಮ್ ಶಂಕರ್, ಉಡುಪಿ ಡಿವೈಎಸ್ಪಿ ಬೆಳ್ಳಿಯಪ್ಪ, ಬ್ರಹ್ಮಾವರ ವೃತ್ತ ನಿರೀಕ್ಷಕ ಗೋಪಿಕೃಷ್ಣ ಮೊದಲಾದವರು ಮೃತದೇಹಗಳ ಮರಣೋತ್ತರ ಪರೀಕ್ಷೆಗೆ ಮಣಿಪಾಲ್ ಆಸ್ಪತ್ರೆಗೆ ಕಳಿಸಿಕೊಟ್ಟಿದ್ದಾರೆ. ಈ ಬಗ್ಗೆ ಬ್ರಹ್ಮಾವರ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನಿಜಕ್ಕೂ ಇಂದಿನ ಮಕ್ಕಳ ಮನಸ್ಥಿತಿಯನ್ನ ಕಂಡು ಸಾರ್ವಜನಿಕ ವಲಯದಲ್ಲಿ ಆತಂಕವಂತೂ ಶುರುವಾಗಿದೆ ನೋಡಿ. ಬಿಗ್ ಟಿವಿ ಕರ್ನಾಟಕ, ಉಡುಪಿ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.